ನಿಲಜಿ ಪಿಎಂ ಶ್ರೀ ಶಾಲೆಗೆ ಬಂತು ಸಂಕಷ್ಟ. ಪದೋನ್ನತಿ ಪಡೆದರೂ ಅಧಿಕಾರ ಸ್ವೀಕರಿಸದ ಶಿಕ್ಷಕಿ, ಆಕ್ರೋಶ ವ್ಯಕ್ತಪಡಿಸಿದ ಗ್ರಾಮಸ್ಥರು. ಪದೇ ಪದೇ ಬಂದು ಕೈ ಹಾಕ್ತಾರಂತ ನಾವು ಏನು ಕೈ ಹಾಕಿದ್ವಿ? ಇಲ್ಲ ನಮ್ಮ ಕೈ ಹಾಕ್ಬಾರ್ದು, ಅನ್ನ ತಗೋಬೋದು, ಬೆನ್ನ ಬಂದು ಕೇಳ್ಬೋದು. ಎಸ್ಪೆಷಲಿ ಮಾಡಿದ್ರೆ ಅದಕ್ಕೆ ಮತ್ತು ನಾವು ಹೇಳ್ರಿ, ಎಲ್ಲರೂ ಹೇಳಿದ್ರು ಹಿಂಗ ಮಾಡ್ತಾರಲ್ರಿ. ಏನ್ರಿ ಏನ್ ನಾವು ಮನುಷ್ಯರಲ್ಲಿ ಯಾಕೆ ಕಲಿಸ್ಕೊಳ್ಳೋದ? ಈಗ ಅಲ್ಲಿ ತನಕ ಎಸ್, ರಾಯಭಾಗ ತಾಲೂಕಿನ ನಿಲಜಿ ಗ್ರಾಮದ ಪಿಎಂ ಶ್ರೀ ಶಾಲೆಯಲ್ಲಿ ಪ್ರಭುತ್ವದ ಕೊರತೆ. ಫೆಬ್ರವರಿ 15ರಂದು ಮುಖ್ಯೋಪಾಧ್ಯಾಯರಾಗಿ ಪದೋನ್ನತಿ ಪಡೆದ ಶಿಕ್ಷಕಿ ಪಿ ಮಾಲಾ ಜೂನ್ 15 ಕಳೆದರೂ ಅಧಿಕಾರ ಸ್ವೀಕರಿಸದೆ ನಿರ್ಲಕ್ಷ್ಯ. ಶಾಲೆಗೆ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಕಡತಗಳ ನಿರ್ವಹಣೆಯಲ್ಲಿ ಎಡವಟ್ಟು, ಸಿಬ್ಬಂದಿ ಹಾಗೂ ಪೋಷಕರೊಂದಿಗೆ ದುರ್ವರ್ತನೆ. ಬೇಜವಾಬ್ದಾರಿ ಶಿಕ್ಷಕಿಯನ್ನು ಕೂಡಲೇ ವರ್ಗಾಯಿಸುವಂತೆ ಶಾಲಾ ಸುಧಾರಣಾ ಸಮಿತಿ ಪಟ್ಟು. ಅಧಿಕಾರಿಗಳು ಎದುರು ಪ್ರಾಂಶುಪಾಲರ ಕೊಠಡಿಗೆ ಬೀಗ ಜಡಿದ ಪ್ರತಿಭಟನೆ. ಸ್ಥಳಕ್ಕೆ ಆಗಮಿಸಿದ ಬಿಆರ್ಪಿ ಬಸವರಾಜ್ ಕಾಂಬ್ಳೆ ಹಾಗೂ ತಂಡದಿಂದ ಸಮಿತಿಯ ಮನವೊಲಿಕೆ ವರದಿಯನ್ನು ಮೇಲಾಧಿಕಾರಿಗಳಿಗೆ ಸಲ್ಲಿಸುವುದಾಗಿ ಭರವಸೆ. 700ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿರುವ ಪ್ರತಿಷ್ಠಿತ ಶಾಲೆಯ ಶೈಕ್ಷಣಿಕ ಗುಣಮಟ್ಟ ಕುಸಿಯುತ್ತಿದ್ದು, ಭವಿಷ್ಯದ ಬಗ್ಗೆ ಪಾಲಕರು ಕಳವಳ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಿ ವೇತನ ಪಡೆಯುತ್ತಲೇ ಶಾಲೆಯ ಅಭಿವೃದ್ಧಿಗೆ ಮಾರಕವಾಗಿರುವ ಶಿಕ್ಷಕಿಯ ವಿರುದ್ಧ ಶಿಕ್ಷಣ ಇಲಾಖೆ ತಕ್ಷಣ ಕಠಿಣ ಕ್ರಮ ಕೈಗೊಳ್ಳುತ್ತಾ ಅಥವಾ ಕಣ್ಣು ಮುಚ್ಚಿ ಕುಳಿತುಕೊಳ್ಳುತ್ತಾ ಎಂಬುದು ಈಗಿನ ಪ್ರಶ್ನೆಯಾಗಿದೆ. ಇಲ್ಲಿ ನಮ್ಮ ಸ್ಟಾಫ್ನವ್ರಿ ಎಲ್ಲರೂ ಕೂಡ ಕುಂತಿದ್ರಿ ನಾವು. ಅಂದ್ರೆ ಒಬ್ಬರಿಗೆ ಅದು ಆಗುದಿಲ್ಲ, ಎಲ್ಲ ಭಾಳ ನಮ್ಮ ಸ್ಟಾಫ್ನವ್ರು ಎಲ್ಲ ಕುಡಿಸಿದ್ರು ಸರ್. ಒಂದ್ಸಲ ಅಧ್ಯಕ್ಷರು ಬಂದ್ರು ಎಲ್ಲೂ ರೆಸ್ಪಾನ್ಸ್ ಇಲ್ಲ ಸರ್, ಹೊರಗೆ ಹೋಗ್ಬಿಡ್ತಾರೆ. ಪಿ ಮಾಲಾ ಅವರು ಬೇಜವಾಬ್ದಾರಿತನದಿಂದ ಪಾಲಕರೊಂದಿಗೆ ಅಧ್ಯಕ್ಷರೊಂದಿಗೆ ಸದಸ್ಯರೊಂದಿಗೆ ವರ್ತಿಸುತ್ತಾರೆ. ಇಲ್ಲಿ ಫೆಬ್ರವರಿ 5ಕ್ಕೆ ಪಿ ಮಾಲಾ ಟೀಚರ್ ಅಂತೇಳಿ ಹಾಜರಾಗಿದೆ. ಯಾವ ಹುದ್ದೆಗೆ ರೀ? ಹೆಡ್ ಮಾಸ್ಟರ್ ಪ್ರಾಥಮಿಕ ವಿಭಾಗದ. ಅವರ ಚಾರ್ಜ್ ತೊಗೊಂಡ್ರಿ ರೀ. ಅವು ಎಲ್ಲ ಇಲ್ಲಿ ಇನ್ಚಾರ್ಜ್ ಮ್ಯಾಗಿದ್ರು ಅವ್ರು ಮಿಸ್ಟರ್ ಟೀಚರ್ ಹೇಳ್ರಿ. ಅವ್ರ ಮುಂದೆ ಏನಾಯಿತು, ಕೌನ್ಸಿಲ್ನಾಗ ಆರ್ಡರ್ ಆಗಿ ಅವ್ರು ಬೇರೆ ಕಡೆ ಹೋದ್ರು ಭೀ ಅದಕ್ಕೆ ಪೈಲ ಭೀ ಹೇಳ್ರಿ ಅವ್ರು ಚಾರ್ಜ್ ತೊಗೋರಿ ಬಂದಂದ ಅಂತ ಫೆಸಿಲಿಟಿ ಮಾಡ್ಕೊಂಡೆಲ್ಲ ಇದ್ದರು. ಇವರು ಯಾವುದೇ ರೀತಿ ಆದಾಯಿತು ಅಂತ ನೆಪಾಗಳು ಹೇಳ್ಕೊತ ಬಂದ್ರಿ. ಮುಂದೆ ನಾವು ಮೊನ್ನೆ ಮೇ 27-29 ಸಾಲ ಚಾಲು ಆಗ್ಬೇಕಾಯ್ತು. ಆದರೂ ಸರ್ ನಾವು ಫೋನ್ ಮುಖಾಂತರ ಫೋನ್ ಮಾಡಿದ್ವಿ, ಇಲ್ಲರಿ ಮತ್ತು ಮೇಡಮ್ಮ ಮತ್ತು ಚಾರ್ಜ್ ತೊಗೋರಿ, ಇಲ್ಲೆಲ್ಲ ನಮ್ಮ ದಾಡು ಸಾಲಿ ಅದ ಮತ್ತು ನಡ್ಸ್ಕೊಂಡು ಹೋಗ್ಬೇಕು, ನೀವು ಪ್ರಮೋಷನ್ ಹೆಡ್ ಮಾಸ್ಟರ್ ಬಂದರೆ ಹಂಗೆ ಬಟ್ ಚಲೋ ಅಲ್ಲ. ಮತ್ತು ಈಗ ನೀವು ಪ್ರಮೋಷನ್ ಹೆಡ್ ಮಾಸ್ಟರ್ ಇದ್ದು ನೀವು ಹೊರಗೆ ತಿರೋದು ಸರಿಯಲ್ಲ, ಮತ್ತು ನಮ್ಮ ತೊಗೊಂಡೆಲ್ಲ ಜವಾಬ್ದಾರಿ ಮಾಡಬೇಕು ಅಂದ್ರಿಗೂ ಅದಕ್ಕೂ ರೆಸ್ಪಾನ್ಸ್ ಇಲ್ಲ. ಇಲ್ಲಿ ಪಾಲಕರ ಜೋಡಿ ಭೀ ವರ್ತನೆ ಚಲೋ ಇಲ್ರಿ. ಮುಂದೆ ಈ ಮಕ್ಕಳ ಜೊತೆ ಆಗಲಿ, ಶಿಕ್ಷಕರ ಜೊತೆ ಆಗಲಿ, SDMC ಅವ್ರ ಜೊತೆ ಆಗಲಿ, ಇಲ್ಲಿ ನಾವು ಏನು SDMC ಏನು ಮಾಡ್ತೀವಿ ಅಂದರೆ ಎಲ್ಲ ಡೆವಲಪ್ಮೆಂಟನ್ನು ಈಗ ಏನಾಯ್ತು, ಒಂದು ಆಳು ಇಟ್ಟಿವ್ರು ನಾವು ಏನಾಗಿ ಗಿಡಗಳು ನೀರು ಹಾಕೋದು, ಅಲ್ಲಿ ಟಾಯ್ಲೆಟ್ ನೀರು ಗೊತ್ತು ನಾವು ಸ್ವತಃ SDMC ಅವ್ರ ಪಟ್ಟಿ ಹಾಕಿ ಒಂದು ಆಳು ಇಟ್ಟಿವಿ. ಅದು ನಮ್ಮ ಸ್ವಂತ ಏನಾದ್ರು ಶಿಕ್ಷಕರ ಪಟ್ಟಿ ಹಾಕಿಲ್ಲ, ಏನಿಲ್ಲ ಇಲ್ಲಿ. ಮತ್ತು ನೀವು ಏನಾಯ್ತು ರೀ, ಗೌರ್ಮೆಂಟ್ ಸೆಕ್ರೆಟರಿ ನಮಗೆ ಗಮನಕ್ಕೆ ತೊಗೋಬೇಕು. ಇಂಥವ್ರ ಮ್ಯಾಗ DDP ಸಾಹೇಬರಾಗಲಿ, ಶಿಕ್ಷಣ ಸಚಿವರಾಗಲಿ ₹1 ಲಕ್ಷ ಪಗಾರ ತೊಗೊಂಡು ಎಲ್ಲ ಬರ್ತಿರ್ತಾರೆ ರೀ. ಮತ್ತು ಈ ರೀತಿ ನೀವು ಏನಾಗೈತಿ, ಇವು ಹಳ್ಳಿ ಒಳದಾಗ ಎಲ್ಲೂ ಸಾಲಿ ದೊಡ್ಡ ಸಿಟಿ ಒಳಗೂ ಇವು ಗೌರ್ಮೆಂಟ್ ಸಾಲಿ ಉಳಿವಲ್ಲ ರೀ. ನಮ್ಮ ಸಾಲಿ ಒಳಗೆ ಸುಮಾರು 700-800 ಸಮೀಪ ಮಕ್ಕಳದವ್ರಿ.
ಅದಕ್ಕೆ ಇಂಥವ್ರಿಂದ ನಮಗೆಲ್ಲ ತೊಂದರೆ ಆಗ್ತೈತೆ ರೀ. ಇವರು ಎಷ್ಟು ತಿಂಗಳೈತ್ರಿ ಜಾಯ್ನ್ ಆಗಿ? ಇನ್ನು ನೋಡ್ರಲ್ಲ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಅಂದ್ರೆ ಇಲ್ಲಿವರೆಗೂ ಅವರು 5ನೇ ಚಾರ್ಜ್ ತಗೊಂಡಿಲ್ರಿ? ತಗೊಂಡಿಲ್ರಿ. ನಾವು ಹೇಳಿದ್ವಿ ರೀ, ಇದ್ರ ಬಗ್ಗೆ ಮೇಲಾಧಿಕಾರಿಗೆ ಗಮನಕ್ಕೆ ನಾವು BO ಸಾಹೇಬ್ರು ಕೊಟ್ಟೇವ್ರಿ, DDP ಸಾಹೇಬ್ರು ಕೊಟ್ಟೇವ್ರಿ, ML ಸಾಹೇಬ್ರು ಗಮನಕ್ಕೆ ಇಟ್ಟೇವ್ರಿ. ನಮ್ದು ಏನು ಕರ್ತವ್ಯ ತೋರಿಸ್ಬೇಕಾಯ್ತು ರೀ. ಹಾಗಾಗಿ ಇವತ್ತು ನಾವು ದಿನಾಂಕ 15/6/2026 ನಾವು ಹೆಡ್ ಮಾಸ್ಟರ್ ಕೋಲಿಗೆನೂ ಬೀಗ ಹಚ್ಚಿ ಇದು ಮೇಲಿನ ಅಧಿಕಾರಿಗಳು ಬಂದು ಅವರು ಈಗ ಛತ್ತಾಕನ್ನು ಕೊಟ್ಟರು ಭೀ ಯಾವುದೂ ರೆಸ್ಪಾನ್ಸ್ ಕೊಡಲಿಲ್ಲ ಅವ್ರಿಗೆ, ಯಾವುದೂ ಕೊಟ್ಟಿಲ್ಲ, ಏನೂ ಇಲ್ಲ. ಅವರು ಅಧಿಕಾರಿಗಳು ಬಂದು ಕೊಟ್ಟೋಗ್ಯಾರು. ಈಗ ನಿಮ್ಮ ಬೇಡಿಕೆ ಏನೈತ್ರಿ? ನಮ್ಮ ಬೇಡಿಕೆನ ತಕ್ಷಣ ಇಂಥ ಶಿಕ್ಷಕರನ್ನ ತೆಗೆದು ಒಟ್ಟು ಎಲ್ಲಿ ನಮ್ಮ ಶಾಲೆಗಳಿಗೆ ಇರಬಾರ್ದು. ಯಾಕಂದ್ರೆ ಮಕ್ಕಳ ಸಂಖ್ಯೆ ನಮ್ಗೆ ಜಾಸ್ತಿ ಐತಿ. ಇಂಥವು ಇವು ಪಕ್ಕ ಶಾಣೆನಲ್ಲ, ಪಕ್ಕ ಹುಚ್ಚು ಅಲ್ಲ. ಇವರು ನಮ್ಮ ಬೇರೆ ಕಡೆ ಭೀ ಕೇಳಿದ್ರು, ಇವ್ರು ಎಲ್ಲೆಲ್ಲಿ ನೌಕರಿ ಮಾಡ್ಯಾರು, ಆಲ್ಮೋಸ್ಟ್ ಬ್ಯಾಕ್ವರ್ಡ್ ಮಾಡ್ಯಾರು, ಆಲ್ಮೋಸ್ಟ್ ಇಲ್ಲಿ ಕುರುಬೋಡಿ ಮಾಡ್ಯಾರು, ಇಲ್ಲಿ ಎಬ್ರಿಟಿ ಮಾಡ್ಯಾರು, ಮುಂದೆ ಎಲ್ಪರಟಿ ಮಾಡ್ಯಾರು. ಇವ್ರು ಎಲ್ಲ ಕಡೆನೂ ಪಾಸಿಟಿವ್ ಇರಲಿಲ್ಲ, ಎಲ್ಲ ನೆಗೆಟಿವ್. ಅದಕ್ಕಾಗಿ ಇಲ್ಲಿ ನಮ್ಮಲ್ಲಿ ಏನೈತಿ, ಇಂಥ ಶಿಕ್ಷಕ ನಡೆಯಂಗಿಲ್ಲ. ಮತ್ತು ಬೇಜವಾಬ್ದಾರಿ ಅನ್ನೋದು ನೀವು ಅದು ನಮ್ಮ ಶಿಕ್ಷಣ ಅಧಿಕಾರಿಗಳು ಲಕ್ಷ್ಯ ಮಾಡಬೇಕು. ಇಷ್ಟ ಬೇವಸ ಯಾಕೆ ಮಾಡ್ಯಾರು, ಯಾಕೆ ತೊಗೊಂಡಿಲ್ಲ, ಏನು ಕಾರಣ ಇತ್ತು. ನಾವು ಪದೇ ಎಷ್ಟೋ ಸಲ ಹೇಳಿದ್ವಿ, ಹಂಗಲ್ಲಿ ಟೀಚರ್ ತಗೋರಿ, ಇದೊಂದು ದೊಡ್ಡ ಶಾಲೆ ಐತಿ. ಮತ್ತು ನಮ್ಮದೇನು ಒಟ್ಟು ಅವ್ರ ತಕ್ಷಣ ಈಗೇನು ಅವ್ರಿಗೆ ನೀವು ಅಧಿಕಾರಿಗಳಿಗೆ ಏನು ಗಡುವು ಕೊಟ್ಟಿರಿ? ಗಡುವು ಕೊಟ್ಟಿರಿ. 2 ದಿನ ಬರ್ಲಿಕ್ಕಂದ್ರೆ ಹಿಮ ಕರ್ಕೊಂಡು ಹೊರಗೆ ಹಾಕ್ಲಿಕ್ಕಂದ್ರೆ ನಾವೆಲ್ಲ ಸಾಲಿ ಬೀಗ ಹಾಕಿ ಪ್ರತಿಭಟನೆ ಮಾಡೋರು. ತಮ್ಮ ಹೆಸರು? ಅಜಿತ್ ಶಾಬು ಹೆಸರು. ಏನು? ನಾವು SDMC ಅಧ್ಯಕ್ಷರು ರೀ. ಹಾಂ, ನಿಲ್ಜಿರಿ.